ಕಾಕಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಮುಂದಿನ ಸರಿ ಈಗ ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವರಿಗೆ ಅಡ್ಡಗಲ್ಲಾಗ್ತಿದ್ದಾರೆ. ಯಾಕಂದ್ರೆ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಒಂದು ರೀತಿ ಓವರ್ಟೇಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಈಗಲಿಂದನೇ ಒಂದು ರೀತಿ ಪವರ್ ರೂಲ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ನೋಡಿ ಸಿದ್ದರಾಮೋತ್ಸವ ಕಾರ್ಯಕ್ರಮ ಮಾಡಿದ್ರು, ಆಗ್ಲೂ ಕೂಡ ಇಲ್ಲಿ ಹೈಕಮಾಂಡ್ ಕರೆಸಿದ್ರು. ಮತ್ತೆ ಹಾಸನದಲ್ಲಿ ಅಲ್ಲಿ ಸಮಾವೇಶ ಮಾಡ್ಬೇಕಂತ ಹೊರಟರು ಪ್ರತ್ಯೇಕವಾಗಿ, ಅದಕ್ಕೂ ಕೂಡ ಇಲ್ಲ ಕಾಂಗ್ರೆಸ್ ಪಕ್ಷದ ಅಡಿಯಲ್ಲೇ ಮಾಡಿ ಅಂತ ಹೇಳಿ. ಈಗ ದಲಿತ ನಾಯಕರು ಸಮಾವೇಶ ಮಾಡ್ತೀವಿ ಅಂತ ಹೇಳ್ತಾರೆ, ಅದಕ್ಕೂ ಕೂಡ ಅಡ್ಡಗಲ್ ಹಾಕ್ತಿದ್ದಾರೆ. ಇಲ್ಲ, ಅದು ಮಾಧ್ಯಮಗಳಲ್ಲಿ ಬರ್ತಾ ಇರುವಂತಹ ಸುದ್ದಿ. ಸಿದ್ದರಾಮೋತ್ಸವಕ್ಕೆ ಹೋಗಿ ಇಬ್ರು ಕೈ ಎತ್ಕೊಂಡು ಅಪ್ಕೊಂಡು ಬಂದಿರೋದು ಅದೇ ಸಿದ್ದರಾಮೋತ್ಸವ. ಬಲವಂತವಾಗಿ ಕೈ ಎತ್ತಿಸಿದೆ ಸರ್. ಇಲ್ಲ ಇಲ್ಲ, ನಾನು ಹೇಳ್ತಾ ಇರೋದು ಕೆಲವು ಕಾರಣ ಇರುತ್ತೆ. ಯಾಕಂದ್ರೆ ಕೆಲವು ಸಮಾವೇಶಗಳು ಪಕ್ಷವನ್ನ ಬಿಟ್ಟು ಮಾಡಿದಾಗ ಅದು ಬೇರೆ ತರದ ಸಂದೇಶಗಳು ಜನರಿಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಪಕ್ಷದ ಬ್ಯಾನರ್ ಅಂಡಲ್ಲೇ ಮಾಡೋಣ ಅನ್ನುವಂಥದ್ದು ಅಷ್ಟೇನೆ ಬಿಟ್ರೆ, ಹಾಸನದಲ್ಲಿ ಆಗಿದ್ದು ಸಹ ಪಕ್ಷದ ಅಂಡರಲ್ಲೇ ಮಾಡಿದ್ರು, ಎಲ್ಲರೂ ಸೇರ್ಕೊಂಡೇ ಮಾಡಿದ್ರು. ಸೊ ವಿಷಯ ಏನಿರುತ್ತೆ ಅಂದ್ರೆ, ಆಲ್ರೆಡಿ ಮಾಧ್ಯಮಗಳಲ್ಲಿ ಕೆಲವು ವಿಷಯಗಳು ಚರ್ಚೆ ಆಗಿರುತ್ತೆ. ಬಿಜೆಪಿಯವರು ಅದನ್ನ ಬೇರೆ ರೀತಿ ಅಪಪ್ರಚಾರ ಮಾಡ್ತಾರೆ. ನಾವು ಅಪಪ್ರಚಾರಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿದ್ರೆ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನೋ ತೋರಿಸೋ ಕಾರಣಕ್ಕೆ ಹೇಳಿದ್ದಾರೆ ವಿನಃ ಎಲ್ಲಿಯೂ ಯಾರಿಗಾದ್ರೂ ಸಾಧ್ಯ ಇದೆಯಾ ಮಾನ್ಯ ಸಿದ್ದರಾಮಯ್ಯನವರ ಕಾರ್ಯಕ್ರಮಕ್ಕೆ ಅಡ್ಡಗಾಲ ಹಾಕೋದಕ್ಕೆ? ಅದು ಸಾಧ್ಯ ಇಲ್ದಿರೋ ವಿಷಯ. ಯಾಕಂದ್ರೆ ಸಿದ್ದರಾಮಯ್ಯನವರನ್ನ ಕೇವಲ ವ್ಯಕ್ತಿ ಅಲ್ಲ, ಅವರು ನಮಗೊಂದು ಶಕ್ತಿಯಾಗಿ ಪಕ್ಷಕ್ಕೆ, ಹಿಂದುಳಿದ ವರ್ಗದ ಅಹಿಂದ ವರ್ಗಕ್ಕಾಗಿರ್ಬಹುದು, ಎಲ್ಲರಿಗೂ ಇಡೀ ಕನ್ನಡ ನಾಡಿನ ಪ್ರತಿಯೊಬ್ಬರಿಗೂ ಅವರು ಶಕ್ತಿಯಾದಂತಹ ಆಡಳಿತವನ್ನ ರಾಷ್ಟ್ರ ಮಟ್ಟದಲ್ಲಿ ಈ ರೀತಿಯ ಆಡಳಿತವನ್ನು ಯಾರೂ ಕೊಟ್ಟಿಲ್ಲ ಅಂತ ಆಡಳಿತವನ್ನು ಎರಡನೇ ಅವಧಿಗೆ ಕೊಡ್ತಾ ಇದ್ದಾರೆ. ಆದ್ರಿಂದ ಸಿದ್ದರಾಮಯ್ಯನವರನ್ನ ಶಕ್ತಿ ಕುಂದಿಸೋದು, ಅವರಿಗೆ ಅಡ್ಡಗಾಲ ಹಾಕುವಂತಹ ಪ್ರಶ್ನೆನೇ ಉದ್ಭವಿಸಲಿಲ್ಲ. ಅಲ್ಲ, ಈಗ ಒಪ್ಪಂದ ಆಗಿದೆ ಅಂತ ನಿಮ್ಮ ಪ್ರಕಾರ ಒಪ್ಪಂದ ಆಗಿರ್ಬೋದು ಹಾಗಾದ್ರೆ ಹೈಕಮಾಂಡ್ ಮಾಡ್ತಾರೆ? ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟರು ನಿನ್ನೆ, ಒಂದು ಏನಾಗಿದೆ ನನಗೂ ಸಿದ್ದರಾಮಯ್ಯನಿಗೂ ಅಷ್ಟೇ ಗೊತ್ತು, ಬೇರೆಯವ್ರ ಮಾತು ಕಿಮ್ಮತ್ತಿಲ್ಲ ಅಂತ. ಕರೆಕ್ಟ್ ಅಲ್ವಾ? ಅಂದ್ರೆ ಮುನ್ಸೂಚನೆ ಕೊಟ್ಟಂಗಿದೆ, ಒಪ್ಪಂದ ಆಗಿದೆ. ಏನೇ ನಡೆದಿದ್ರು ಯಾವುದೇ MLA ಮಾತಾಡೋದ್ರಿಂದ ಏನೂ ಲಾಭ ಇಲ್ಲ ಅನ್ನುವ ತುಂಬಾ ಸ್ಪಷ್ಟವಾದ ಸಂದೇಶ. ಅದು ಏನೇ ನಡೆದಿದ್ರು ಹೈಕಮಾಂಡ್ ಮತ್ತೆ DCM CMಗಳ ಮಧ್ಯೆ ನಡೆದಿರೋದು. ಅದನ್ನ ಮುಚ್ಚಿಟ್ಕೊಳಕ್ ಸಾಧ್ಯ ಇದೆಯಾ? ಇವತ್ತಲ್ಲ ನಾಳೆ ಹೊರಗಡೆ ಬರಲೇಬೇಕು, ಚರ್ಚೆ ಆಗ್ಲೇಬೇಕು. ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥದ್ದು ಕದ್ದು ಮುಚ್ಚಿ ಆಗುವಂತದ್ದಲ್ಲ, ಪಬ್ಲಿಕ್ ಡೊಮೈನ್ ಅಲ್ಲಿ ಚರ್ಚೆ ಆಗ್ಲೇಬೇಕು. ಮಾಧ್ಯಮದವರು ನಿಮ್ಮ ಕಣ್ಣಿಗೆ ಬೀಳದೆ ಅದು ಮಾಡಕ್ ಸಾಧ್ಯನೇ ಇಲ್ಲ. ಆದ್ರಿಂದ ಇದು ಯಾವುದೋ ಮಹಾ ಅಪರಾಧ ಅನ್ನುವಂತ ರೀತಿಯಲ್ಲಿ ಚರ್ಚೆ ಮಾಡಿದ್ರೆ ಅದು ಖಂಡಿತವಾಗ್ಲೂ ಮಹಾ ಅಪರಾಧ ಅಲ್ವೇ ಅಲ್ಲ. ಪ್ರತಿಯೊಬ್ಬ ರಾಜಕಾರಣಿಗೂ ಆತ ಶಾಸಕನಾದಾಗ ನಾನೊಬ್ಬ ಮಂತ್ರಿ ಆಗ್ಬೇಕು ಅಂತ ಕನಸು ಕಾಣ್ತಾನೆ. ಮಂತ್ರಿ ಆದ್ಮೇಲೆ ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅನ್ನೋ ಕನಸು ಕಾಣೋದು ಅದು ಅಪರಾಧ ಅಲ್ಲ, ಅದೇನು ಮಹಾ ಅಪರಾಧ ಅಲ್ಲ. ಹಾಗೇನೆ ನಮ್ಮ ಶಕ್ತಿ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ 1 ಡಜನ್ ಆಗುವಷ್ಟು ಮುಖ್ಯಮಂತ್ರಿ ಅಭ್ಯರ್ಥಿಗಳ ಪಟ್ಟಿಗಳಿದಾವೆ. ಅವರದ್ದೇ ಅವರ ಕ್ಲೈಮ್ ಮಾಡಕ್ಕೆ, ಈ ಕಾರಣಕ್ಕೆ ನಾನು ಇದನ್ನ ಕ್ಲೈಮ್ ಮಾಡ್ತಾ ಇದ್ದೀನಿ ಅಂತ ಹೇಳುವಂತ ಸಾಮರ್ಥ್ಯ ಇದೆ. ಬಿಜೆಪಿಯ ತರ JDS ತರ ಒಂದೇ ಕುಟುಂಬಕ್ಕೆ ಸೀಮಿತವಾದಂತ ಪಕ್ಷ ನಮ್ದಲ್ಲ. ನಮ್ಮಲ್ಲಿ ಎಲ್ಲಾ ಜಾತಿ ಸಮುದಾಯದವರು, ಒಬ್ಬ ದಲಿತರು ಸಹ ಮುಖ್ಯಮಂತ್ರಿ ಹುದ್ದೆ ಕನಸನ್ನು ಕಾಣಬಹುದು, ಅಲ್ಪಸಂಖ್ಯಾತರು ಸಹ ಮುಖ್ಯಮಂತ್ರಿ ಕನಸು. ಯಾಕೆ ಕನಸು? ಎಲ್ಲಿ ಮಾಡಿದ್ದೀರಾ? ದಲಿತರು ಎಲ್ಲಿ ಸೇವೆ ಮಾಡಿದ್ದೀರಾ? ಅದೇ ಹೇಳಿದ ಚರ್ಚೆಗಳು ಮಾಡಿ ಅವಕಾಶ ಇದೆ ಅಲ್ವಾ? ಇವತ್ತಲ್ಲ ನಾಳೆ ಹೇಳ್ತಾ ಇದ್ದಾರೆ, ಜಾರಕಿಹೊಳಿ ಕೇಳ್ತಾರೆ, ಪರಮೇಶ್ವರ್ ಕೇಳ್ತಾರೆ, ಖರ್ಗೆ ಕೇಳ್ತಾ ಇದ್ದಾರೆ. ಬಾರ್ದು ನಾನು ಅದನ್ನೆಲ್ಲ ಮಾಡಿ ಸರ್ ಮಾಡಿ. ಹೌದು, ಅದನ್ನೇ ಹೇಳಿದ್ದು. ಓಟ್ ಬೇಕು, ದಲಿತರು ಸಮಯ ಸಂದರ್ಭಗಳನ್ನ ನೋಡಿ 100ಕ್ಕೆ 100 ಕರ್ನಾಟಕದಲ್ಲಿ ದಲಿತ ವರ್ಗದವರಿಗೆ ಮುಖ್ಯಮಂತ್ರಿ ಕೊಡುವಂತಹ ಅವಕಾಶ ಯಾವುದಾದ್ರೂ ಒಂದು ಪಕ್ಷದಲ್ಲಿ ಇದ್ರೆ ಆ ಸಮುದಾಯಕ್ಕೂ ಅಲ್ಪಸಂಖ್ಯಾತರು ಓಡ್ಬೇಕು. DCM ಮಾಡಿ ನೋಡೋಣ ಹಾಗಾದ್ರೆ ಜಮೀರ್ ಅಹಮದ್ ಅವ್ರನ್ನ. ಹೌದು, ನಮಗೆ DCM ಆಪ್ಷನ್ ಬಂದಾಗ ಖಂಡಿತವಾಗ್ಲೂ ಎಲ್ಲಾ ವರ್ಗದವ್ರನ್ನ DCM ಮಾಡ್ತಾರೆ. ಆ DCM ಆಪ್ಷನ್ ಬರಬೇಕು. ಬಂದಾಗ ಖಂಡಿತವಾಗ್ಲೂ ಈ ಬಾರಿ ಎಲ್ಲ ಸಾಮಾಜಿಕ ನ್ಯಾಯದ ಪಾಠವನ್ನ ಕಾಂಗ್ರೆಸ್ಗೆ ಬಿಜೆಪಿಯವರು ಹೇಳ್ಕೊಡುವ ಅವಶ್ಯಕತೆನೇ ಇಲ್ಲ. ಅದು ಕೇಂದ್ರ ಸರ್ಕಾರದವರಾಗಿರ್ಬೋದು, ರಾಜ್ಯ ಸರ್ಕಾರದವರಾಗಿರ್ಬೋದು, ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರುವಂತ ಪಕ್ಷ ಇದ್ರೆ ಅದು ಬಿಜೆಪಿ. ನಮ್ದು ಮೂಲತಃ ನಾವು ಮಾತಾಡ್ಕೊಂಡು ಬರ್ತಾ ಇರುವಂತದ್ದೇ ಸಾಮಾಜಿಕ ನ್ಯಾಯ. ಪ್ರತಿಯೊಬ್ಬರಿಗೂ ಪಂಚಾಯತ್ನಿಂದ ಹಿಡಿದು ಮುಖ್ಯಮಂತ್ರಿಯಿಂದ ಅಥವಾ ಕ್ಯಾಬಿನೆಟ್ ಎಲ್ಲದಕ್ಕೂ ಸಾಮಾಜಿಕ ನ್ಯಾಯ ಬೇಕು ಅನ್ನುವಂತ ಹೋರಾಟವನ್ನು ಕಾಂಗ್ರೆಸ್ ಮಾಡ್ಕೊಂಡು ಬಂದಿದೆ. ಅದು ನಮ್ಗೆ ಎದ್ದು ಕಾಣುತ್ತೆ, ಈ ಕ್ಯಾಬಿನೆಟ್ ಅಲ್ಲಿ ಎದ್ದು ಕಾಣುತ್ತೆ, ಹಿಂದಿನ ಕ್ಯಾಬಿನೆಟ್ ಕಾಣುತ್ತೆ. ನೀವು ಬಿಜೆಪಿಯ ಕ್ಯಾಬಿನೆಟ್ ಚೆಕ್ ಮಾಡಬಹುದು, ನೀವು JDS ಅವರ ಕ್ಯಾಬಿನೆಟ್ ಅಲ್ಲಿ ಕೇವಲ ಒಂದೇ ವರ್ಗ, ಒಂದೇ ಸಮುದಾಯ, ಒಂದೇ ಕುಟುಂಬ. ನಾವು ಹೇಳ್ತೇವೆ, ನಾವು ಯಾವುದೇ ಒಬ್ಬ ನಾಯಕನಿಂದ ಹೋಗುವ ನಮ್ಮ ಸಿದ್ಧಾಂತವೇ ನಮ್ಮ ನಾಯಕ. ಎಸ್ ಸರ್. ಗೋವಿಂದರಾಜ್ ಸರ್, ಈಗ ಬಿಜೆಪಿ ಇದನ್ನ ಯಾವ ತರ ನೋಡ್ತಾ ಇದೆ ಅಂತ? ಯಾಕಂದ್ರೆ ತಮ್ಮ ಮೈತ್ರಿ ಪಕ್ಷದ ಒಬ್ಬರು ಕೇಂದ್ರದ ಪ್ರಭಾವಿ ಸಚಿವರು ಕೆಲ ಶಾಸಕರಿಗೇನೋ ಕಾಲ್ ಮಾಡ್ತಿದ್ದಾರಂತೆ, ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರಂತೆ, ಗಾಳ ಹಾಕ್ತಿದ್ದಾರಂತೆ. ಸರ್, ಕಾಂಗ್ರೆಸ್ನವರು ಎಲ್ಲವೂ ಕೂಡ ಡೈವರ್ಟ್ ಮಾಡಿ ಇವತ್ತು ರಾಜಕಾರಣದಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಯಾವುದೋ ಒಂದು ವಿಚಾರ ನಡೀತಾ ಇದೆ ಅಂದರೆ ಅದನ್ನೆಲ್ಲ ಒಂದು ಕಡೆ ಜನರಿಗೆ ಅದು
ಯಾಮಾರಿಸ್ಬಿಟ್ಟು ಅದನ್ನ ಎಲ್ಲೋ ಡೈವರ್ಟ್ ಮಾಡಬೇಕು, ಅಷ್ಟೇ ಉದ್ದೇಶ ಇರ್ತಕ್ಕಂಥದ್ದು. ಈಗ ಇಷ್ಟೆಲ್ಲ ಘಟನೆ ನಡೀತಾ ಇದೆಯಲ್ಲ ಸರ್, DK ಶಿವಕುಮಾರ್ ನಾನು ಮುಂದಿನ ಮುಖ್ಯಮಂತ್ರಿ ಆಗ್ತಾ ಇಲ್ಲ ಅಂತ ಒಂದು ಸ್ಪಷ್ಟನೆ ಕೊಟ್ಬಿಟ್ಟಿದ್ರೆ ಬಹುಶಃ ಚರ್ಚೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕೆ ಕೊಡಬೇಕು? ಯಾಕೆ ಇವತ್ತು ಪ್ರಶ್ನೆ ಎದ್ದಿರೋದ್ರಿಂದ, ಶಾಸಕರುಗಳ ಮಧ್ಯೆ ಮತ್ತೆ ಸಚಿವರ ಮಧ್ಯೆ ಈ ಪ್ರಶ್ನೆ ಉದ್ಭವ ಆಗಿರೋದ್ರಿಂದ ಸಹಜವಾಗಿ ಮುಖ್ಯಮಂತ್ರಿಗಳನ್ನ 5 ವರ್ಷ ಇರ್ತಾರೆ ಅಂತ ಹೇಳ್ಬಿಟ್ಟಿದ್ರೆ ಬಹುಶಃ ಇಲ್ಲಿ ಯಾರು ಚರ್ಚೆ ಮಾಡೋದು, ನೀವು ಕೇಳಿಸ್ಕೊಂಡಿಲ್ಲ, ನಿಮ್ಮ ಸಮಸ್ಯೆ ಚರ್ಚೆ ಮಾಡೋ ಪ್ರಶ್ನೆ ಇರಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಂದ್ರೆ ಅಲ್ಲಿಗೆ ಮುಗೀತು ಅಂತ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲಲ್ಲ, DK ಶಿವಕುಮಾರ್ ಅವರು ಹೇಳಿಲ್ಲ, DK ಶಿವಕುಮಾರ್ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯ ಹೇಳಿದ್ರೆ ಮುಗೀತು, ಮುಗೀತು. ಮುಖ್ಯಮಂತ್ರಿ ಆಗ್ತಾ ಇಲ್ಲ ಅಂದ್ರೆ ಈ ಪ್ರಶ್ನೆ ಚರ್ಚೆ ಆಗಂತ ಉದಾಹರಣೆ ಇರಲ್ವಲ್ಲ. ಆ ಸ್ಟೇಟ್ಮೆಂಟ್ ಬಂದಿಲ್ಲ, ನಾನು ಆಕಾಂಕ್ಷಿನೇ ಅಲ್ಲ, ನಾನು ಆಗ್ತಾ ಇಲ್ಲ ಅಂತಂದ್ರೆ ಮುಗ್ದೋಗಿತ್ತು. ಯಾವುದಾದ್ರೂ ಒಂದು ಕೇಳಿ, ಬೇರೆ ಬೇರೆ ಒಳಗಡೆ ಮೀಟಿಂಗ್ ಚರ್ಚೆಗೆ ಬರ್ತಿರ್ಲಿಲ್ಲ ರೀ. ನೀವು ಎಲ್ಲೋ ಅದನ್ನ ಮುಚ್ಚಿಟ್ಕೊಂಡು ಮಾತಾಡೋದ್ರಿಂದ ಜನಕ್ಕೆ ಬದಲಾವಣೆ ಆಗ್ತಾ ಇದೆ, ಅದಕ್ಕೆ ಕ್ಲೈಮ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನ ಬದಲಾಗುವುದೇ ಅದು ಮುಚ್ಚುಮರೆ ಇಟ್ಕೊಂಡು ಮಾಡಕ್ ಸಾಧ್ಯನೇ ಇಲ್ಲ. ಕೇಳಿಸ್ಕೊಳ್ಳಿ, ಇವತ್ತು ಕ್ಯಾಬಿನೆಟ್ ರೀಶಫಲ ಬದಲಾವಣೆನ ಇಲ್ಲ ಪುನರ್ರಚನೆನ ಅನ್ನೋ ವಿಚಾರನ ಸ್ಪಷ್ಟತೆಯಿಂದ ಜನಕ್ಕೆ ಕೇಳುವಂತ ಕೆಲಸ ಮಾಡ್ಬಿಟ್ರಿ. ನಾಳಿಕೆ ಮಾಧ್ಯಮದವರು ಕೇಳಲ್ಲ, ನಾವು ಕೇಳಲ್ಲ, ನಿಂಪಾಡಿ ನೀವು ರಾಜ್ಯದ ಕೆಲಸ ಮಾಡೋದಿಕ್ಕೆ ಅನುಕೂಲ ಆಗುತ್ತೆ. ಇತ್ಲ ರಾಜ್ಯದ ಕೆಲಸನೂ ಮಾಡ್ತಾ ಇಲ್ಲ. ಇದೇ ದಿನ ಬೆಳಗ್ಗೆ ರಾಜ್ಯದ ಕೆಲಸ ಹೇಳಿ ಅಲ್ಲ ನೋಡಿ, ಕೇಂದ್ರ ಸರ್ಕಾರ ಮಾಡ್ತಾ ಇದೆ, ಇಲಾಖೆ ವೈಸ್ ನಮಗೆ ಕೋಟಿ ಇಟ್ಕೊಂಡವ್ರು ನೀವು. ನಾವು ಅಭಿವೃದ್ಧಿ ಕರ್ನಾಟಕಕ್ಕೆ ಕೊಡಬೇಕಾಗಿರೋ ಮಾತನಾಡಿ ಸರ್ಕಾರದ ಎಷ್ಟೋ ಇವತ್ತು ಬಳಕೆನೆ ಅರವತ್ತೊಂದು ಇಲಾಖೆಯಲ್ಲಿ ಕೇಂದ್ರ ಸರ್ಕಾರದ ಅನುದಾನ ಅಕೌಂಟ್ ಅಂತ ಒಂದು ಇರುತ್ತೆ. ಕರ್ನಾಟಕದ ಕೊಟ್ಟಿಲ್ಲ ಅಂದ್ರೆ ಕೊಡ್ತಾನೆ ಇದೀವಿ. ಕರ್ನಾಟಕಕ್ಕೆ ಕೇಂದ್ರದಿಂದ ಆಗಿದೆ, ಅನ್ಯಾಯ ಆಗ್ತಾ ಇದೆ ಸರ್, ಕೇಂದ್ರದಿಂದ ಆತ್ಮದ್ರೋಹ ಬರೀ 3,000 ಕೋಟಿ ಇಷ್ಟ ಕೊಡ್ತಾ ಇರಲ್ಲ. 15 ಹಣಕಾಸು ಆಯೋಗದಿಂದ ನೀವೇ ಕರ್ನಾಟಕ ರಾಜ್ಯದಿಂದ ಎಷ್ಟು ಕೋಟಿ ಬಿಡುಗಡೆ ಮಾಡಿದ್ದಾರೆ? ಬರ್ತೀನಿ. ಕೊಡ್ಲಿ ಉತ್ತರನ.